ಬರಬೇಕು ರಾಜಕೀಯ ಕ್ಷೇತ್ರಕ್ಕೆ ಅನ್ನುವಂಥ ನಿಟ್ಟಲ್ಲಿ ನಾನು ವಿದ್ಯಾವಂತನಾಗಿ ಈ ಎಲ್ಲವನ್ನು ನೋಡಿ ಏನು ಈಗ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ವಿದ್ಯಾವಂತರಿಗೆ ಉದ್ಯೋಗಗಳಿಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ನೋಡಿ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ನಾವು ಸುಮ್ಮನೆ ಯಾರನ್ನೋ ತೆಗೆದುಕೊಂಡು ನಾವೆಲ್ಲೋ ಲೇಖನಗಳನ್ನು ಬರ್ಕೊಂಡು ಮಾಡುವ ಬದಲು ನಾವು ಇದೊಂದು ಪ್ರಯತ್ನಶೀಲವಾಗಿ ಇವತ್ತು ಈ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೀನಿ. ಇನ್ನೊಂದು, ಈಗ ಕಳೆದ ಸಲ ಏನಾಗಿದೆ, ಎಷ್ಟು ಮಟ್ಟಿಗೆ ಈ ಹೊಂದಾಣಿಕೆ ರಾಜಕೀಯ ಪಕ್ಷಗಳ ಹೊಂದಾಣಿಕೆ ರಾಜಕಾರಣಗಳು ಎಷ್ಟು ಮಟ್ಟಿಗೆ ಜನರನ್ನು ಮತ್ತಷ್ಟು ಅಧಪತನಕ್ಕೆ ಒಯ್ತಾ ಇದ್ದಾವೆ ಅಂತಂದರೆ, ಕಳೆದ ಸಲ ಚುನಾವಣೆ ಚನ್ನಪಟ್ಟಣದ ಚುನಾವಣೆ ಎಷ್ಟು ಮಟ್ಟಿಗಿತ್ತು ಅಂದರೆ 3 ಪಕ್ಷಗಳು ಜಿದ್ದಾಜಿದ್ದಿ, ಅವರು ಅಭ್ಯರ್ಥಿಗಳು ಕೂಡ ಒಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ್ರು, ಎಷ್ಟು ಮಟ್ಟಿಗೆ ವೈಯಕ್ತಿಕ ಮಟ್ಟಕ್ಕೆ ಹಿಡಿದು ಟೀಕೆ ಮಾಡಿದರು. ಅದೇ ಕೆಲವೇ ವರ್ಷಗಳಲ್ಲಿ ಅಂದರೆ 2-2.5 ವರ್ಷಗಳಲ್ಲಿ ಅವರಿಬ್ಬರು ಈಗ ಮೈತ್ರಿ ಮಾಡಿಕೊಂಡು ಅವರಿಬ್ಬರು ಈಗ ದೋಸ್ತಿಗಳಾಗಿದ್ದಾರೆ. ಅಂದರೆ ಕಳೆದ ಚುನಾವಣೆಯಲ್ಲಿ ನೀವು ಕಿತ್ತಾಡಿದಾಗ ಮಾತ್ರ ಜನ ಬೇರೆ ಆಗಬೇಕು, ನೀವು ಒಂದಾಗ್ತೀನಿ, ನೀವಿಬ್ಬರು ಮಾತನಾಡಿದಾಗ ಅವರು ಜನ ಒಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರ ಜನತೆಯನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ನಿಯಂತ್ರಣವನ್ನು ಕ್ಷೇತ್ರದ ಜನತೆಯ ನಿಯಂತ್ರಣವನ್ನು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಆ ನಿಯಂತ್ರಣದಿಂದ ಮುಕ್ತಗೊಳಿಸಬೇಕಾದ್ರೆ ನಮ್ಮಂಥ ವಿದ್ಯಾವಂತರು ಯುವ ಪೀಳಿಗೆ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಹೇಗಿರುತ್ತೆ ಅಂತಂದರೆ, ಒಂದು ವಿರೋಧ ದನಿ ಎದ್ದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನನ್ನದು ಒಂದು ವಿರೋಧ ದನಿ. ಏನು ಈ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಏನಂದರೆ, ಯಾರೇ ಆಗಲಿ ನಮ್ಮಲ್ಲಿ ಏನಾಗಿದೆ, ಒಂದು ಪಕ್ಷದವರು ಅಪ್ಪ ಆದಮೇಲೆ ಮಗ ಆದಮೇಲೆ ಮಗಳು, ಸೊಸೆ, ಅತ್ತೆ ಅನ್ನುವಂತಹ ಒಂದು ಪರಿಪಾಠವನ್ನು ತಂದುಬಿಟ್ಟಿದ್ದಾರೆ. ಇವತ್ತು ಎಷ್ಟು ಮಟ್ಟಿಗೆ ಆ ರಾಜಕೀಯ ಪಕ್ಷಗಳ ಮುಖಂಡರುಗಳು ಯಾವ ಮಟ್ಟಕ್ಕೆ ಓಲೈಸ್ತಾರೆ ಅಂದರೆ, ಎಲ್ಲ ಅಪ್ಪನ ಸ್ಥಾನವನ್ನು ಮಗನೇ ಕರ್ಕೊಂಬಂದು ಅವನಿಗೆ ನಿಲ್ಲಿಸಿದ್ರೆ ಗೆಲ್ಲೋದು ಅನ್ನುವಂತಹ ಒಂದು ಈ ಭ್ರಮೆಯನ್ನು ಆ ಜನರಲ್ಲಿ ಈ ರೀತಿಯಾದಂಥ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ಹೀಗೆ ಕಿತ್ತಾಡಿದಂಥ ಪಕ್ಷಗಳು ಇವತ್ತು ಸಂಸತ್ತು ಚುನಾವಣೆಯಲ್ಲಿ, ಅದರಲ್ಲೂ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡಿದ್ರು ಅಂದರೆ, ಮೈತ್ರಿ ಮಾಡಿಕೊಂಡು ಅಧಿಕಾರದ ಆಸೆಯಿಂದ, ಅಧಿಕಾರದ ಲಾಲಸೆಯಿಂದ ಅವರು ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹೀಗಾಗಿ ಕೇವಲ ಕ್ಷೇತ್ರದ ಜನತೆಯ ಅಭಿವೃದ್ಧಿ, ಒಂದು ಅಭಿವೃದ್ಧಿ ಮುಖ್ಯವೇ ಆಗದೆ ಕೇವಲ ಇವರ ಸ್ವಂತ ಅಧಿಕಾರದ ಒಂದು ಆಸೆಯ ಕಾರಣಕ್ಕಾಗಿ ಅವರು ಈ ರಾಜಕೀಯ ಕ್ಷೇತ್ರವನ್ನು, ಜನರನ್ನು ಬಲಿ ಕೊಡುವಂಥದ್ದು ಅತ್ಯಂತ ಅಕ್ಷಮ್ಯ ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಜೊತೆಗೆ, ಆ ಚುನಾವಣೆ ಸ್ಪರ್ಧೆ ಮಾಡುವಂಥದ್ದು ಹೇಗೆ, ಯುವ ಪೀಳಿಗೆ ಮತ್ತು ಇದ್ರ ಬಗ್ಗೆ ಸಮಾನ ಆಸಕ್ತರು, ಜೊತೆಗೆ ರೈತಪರ ಸಂಘಟನೆಗಳು, ಜೊತೆಗೆ ಯುವ ಸಂಘಟನೆಗಳು, ಜೊತೆಗೆ ಈ ಏನು ಕಾರ್ಮಿಕ ಸಂಘಟನೆಗಳು, ಇವರೆಲ್ಲರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ನಾನು ಈಗ ಕನ್ನಡಪರ ಸಂಘಟನೆಗಳು, ಜೊತೆಗೆ ಈ ಏನು ರೈತರ ಅಭಿವೃದ್ಧಿಗಾಗಿ ಬರಿತಾ ಇರುವಂಥ ಚಿಂತಕರ ಒಂದು ಸಲಹೆಯನ್ನು ಪಡ್ಕೊಂಡು, ಅವರ ಸಹಕಾರವನ್ನು ಪಡ್ಕೊಂಡು ನಾನು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು. ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖವಾದಂಥ ಒಂದು ಲಕ್ಷಣ ಈ ವಿರುದ್ಧ ದನಿ ಅನ್ನುವಂಥದ್ದು ಇರಬೇಕು ಅನ್ನುವಂಥ ನಿಟ್ಟಲ್ಲಿ ನಾನು ಈ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀನಿ. ಮೊದಲಿಂದಲೂ ಚನ್ನಪಟ್ಟಣ ಅಂತಂದರೆ ಅದೊಂದು ಭಾಳ ರಾಜಕಾರಣಿಗಳ ಒಂದು ಅತ್ಯಂತ ಸಂಪದ್ಭರಿತವಾದಂಥ ಕ್ಷೇತ್ರ ಅನ್ನುವಂಥ ನಂಬಿಕೆ ಎಲ್ಲರೂ ಇದೆ. ಅದೇನೋ ಗೊತ್ತಿಲ್ಲ, ಯಾವುದೇ ಪಕ್ಷಗಳು ಪ್ರಮುಖವಾಗಿ ಗಮನಿಸೋದು ಸ್ಥಳೀಯ ಕಾರ್ಯಕರ್ತರಿಗೆ ಯಾರು ಟಿಕೆಟ್ ಕೊಡ್ತೀವಿ ಅಂತ ಯಾರೂ ಹೇಳೋದಿಲ್ಲ. ಎಲ್ಲರನ್ನೂ ಹೊರಗಿನಿಂದ ಬಂದವರನ್ನೇ ಆರಿಸುವಂಥ ಪಕ್ಷಗಳು ಟಿಕೆಟ್ ಕೊಡ್ತವೆ. ಕಾರಣ ಏನಂತಂದರೆ, ಅವ್ರು ಗೆಲ್ಲಲ್ಲ, ಇವ್ರು ಗೆಲ್ಲಲ್ಲ. ಈ ಒಂದು ವಿಚಾರ ಯಾಕೆಂದರೆ, ಒಳಗಿನ ಜನರನ್ನೇ, ಸ್ಥಳೀಯ ಜನರ ಮೇಲೆ ಎತ್ತು ಕಟ್ಟುವಂಥ ಕೆಲಸ ನಡೀತಾ ಇದೆ. ಅಂದರೆ ಒಂದು ರಾಜಕೀಯ ಪಕ್ಷದ ಉದ್ದೇಶ ಏನಾಗಬೇಕು, ಅವರು ಅಧಿಕಾರ ಹಿಡಿಯೋದಷ್ಟೇ ಅಲ್ಲ, ಜನತೆಯ ನಡುವಿನ ಸೌಹಾರ್ದಯುತವಾದಂಥ ಬದುಕನ್ನು ಕಟ್ಟೋದು ಕೂಡ ರಾಜಕೀಯ ಪಕ್ಷಗಳ ಗುರಿ ಆಗಬೇಕು. ಅದು ಆಗ್ತಾ ಇಲ್ಲ. ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದೆ ಅಂದರೆ, ಜನರ ನಡುವಿನ ಒಬ್ಬರಿಂದ ಒಬ್ಬರಿಗೆ ಎತ್ತು ಕಟ್ಟುವ ಕೆಲಸ, ಅವರ ಮೇಲೆ ಇವರು ಪ್ರತ್ಯಾರೋಪ ಮಾಡಿ ಇವರ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಂತಹದಕ್ಕೆಲ್ಲ ಒಂದು ತಡೆ ಹಾಕಬೇಕು ಅಂತಂದರೆ, ಸ್ಥಳೀಯ ಯುವ ಜನತೆ ಹೆಚ್ಚೆಚ್ಚು ರೀತಿಯಲ್ಲಿ ಹೇಳಬೇಕಂದ್ರೆ ಬಹುತೇಕ ಎಲ್ಲರೂ ಕೂಡ ಇಂತಹ ಒಂದು ಸ್ಪರ್ಧೆಗಳಲ್ಲಿ ಚುನಾವಣೆಗಳನ್ನ ಎದುರಿಸಬೇಕು. ನನಗೆ ಒಂದು ನಂಬಿಕೆ ಇದೆ, ನನಗೆ ಒಂದು ಅರಿವಿದೆ. ಏನು, ನಾನು ಈಗ ಬಂದ ಕ್ಷಣಕ್ಕೆ ನಾನು ಗೆದ್ದು ಬಿಡ್ತೀನಿ ಅನ್ನೋದಿಲ್ಲ, ಭಾಳನೇ ಕಷ್ಟ ಇದೆ. ಆದರೆ ಒಂದು ಪ್ರಯತ್ನಶೀಲವಾದಾಗ ಮಾತ್ರ
ಪ್ರಯತ್ನಗಳು ಪದೇ ಪದೇ ಆಗ್ತಾ ಇದ್ದಾಗ ಮಾತ್ರ ಗುರಿ ತಲುಪಲಿಕ್ಕೆ ಸಾಧ್ಯ. ಯಾಕಂದರೆ ಇವತ್ತು ಜನ ಯಾವ ಮಟ್ಟಕ್ಕಾಗಿದ್ದಾರೆ ಅಂದರೆ, ನೀನು ನನಗೆ ಅನೇಕ ಜನ ಸಲಹೆ ಕೊಡ್ತಾರೆ, ನಿಮ್ಮ ಹತ್ರ ಎಷ್ಟಿದೆ, ನೀವು ಒಬ್ಬ ಮೇಷ್ಟ್ರಾಗಿ ನಿಮ್ಮ ಹತ್ರ ಕೋಟಿಗಟ್ಟಲೆ ಇದೆಯಾ, ನೀವು ದುಡ್ಡು ಹಂಚೋಕ್ಕಾಗತ್ತಾ, ಕೊಡೋಕ್ಕಾಗತ್ತಾ, ಎಲ್ಲ ಪ್ರಶ್ನೆಗಳನ್ನು ಹಾಕ್ತಾರೆ. ಅಂದರೆ ಈ ಮನೋಭಾವ ಯಾವ ಮಟ್ಟಕ್ಕಾಗಿದೆ ಅಂದರೆ, ದುಡ್ಡಿಲ್ಲದೆ ನೀವೇನು ಮಾಡೋಕ್ಕಾಗಲ್ಲ ಅನ್ನುವಂತಹ ಮಟ್ಟಿಗೆ ಇಡೀ ಜಗದ್ವ್ಯಾಪಿ ಆಗಿಬಿಟ್ಟಿದೆ. ಈ ಜಗದ್ವ್ಯಾಪಿಯಾದಂಥ ಒಂದು ಪರಿಸ್ಥಿತಿಯನ್ನು ನಾವು ತಿಳಿಗೊಳಿಸಿ, ಮನುಷ್ಯನಿಗೆ ವಿದ್ಯೆಗೂ ಬೆಲೆ ಇದೆ, ವಿದ್ಯಾವಂತರಿಗೂ ಯುವಜನತೆಗೂ ಹಣ ಇಲ್ಲದೆಯೂ ರಾಜಕೀಯ ಮಾಡಬಹುದು ಅನ್ನೋದನ್ನು ತೋರಿಸುವಂತಹ, ಅಥವಾ ಆ ಒಂದು ಆಶಯವನ್ನು ನಾವು ಈ ಒಂದು ಏನು ಹಣ ಇದ್ದರೆ ಮಾತ್ರ, ಹಣ ಅಧಿಕಾರ ಇದು ಅಥವಾ ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರೆ ಮಾತ್ರ ಅನ್ನುವಂಥ ಒಂದು ಭ್ರಮೆಯನ್ನು ಸರಿಸುವಂತಹ ಒಂದು ಪ್ರಯತ್ನಶೀಲವಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ದೀನಿ. ಆ ಕಾರಣಕ್ಕಾಗಿ ನಿಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಜೊತೆಗೆ ನನ್ನ ಈ ವಿಚಾರಗಳನ್ನು ಹಂಚಿಕೊಂಡಾಗ ಇದು ಒಂದು ರೀತಿ ಎಲ್ಲೋ ಒಂದು ಕಡೆಗೆ ಪಾಸಿಟಿವ್ ಆದಂಥ ಒಂದು ಧನಾತ್ಮಕವಾದಂಥ ಒಂದು ಅಂಶ ಇದಾಗುತ್ತದೆ. ಜನರಿಗೆ ತಲುಪ್ತಾ ಹೋದರೆ ಯಾಕಂದರೆ ಒಂದೇ ಮಾತನ್ನು 10 ಸಲ ಹೇಳಿದ್ರೆ ಆ ಮನಸ್ಸು ಎಷ್ಟೇ ಕೆಟ್ಟದಿರಲು ಕೂಡ ಅದು ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಮೂಲಕ ನನ್ನ ಒಂದು ಆಶಯಗಳನ್ನು ಮತ್ತು ಈ ರೀತಿಯಾದಂಥ ಹಣಕ್ಕೆ ಇದಕ್ಕೆಲ್ಲ ಮಾರು ಹೋಗಬೇಡಿ, ಧರ್ಮ ಜಾತಿ ಇವೆಲ್ಲದಕ್ಕೂ ಮಾರು ಹೋಗಬೇಡಿ, ಒಳ್ಳೆಯವರನ್ನು ನಿಮ್ಮ ಪ್ರತಿನಿಧಿಯಾಗಿ ಒಂದು ಗಮನಿಸಬೇಕಾಗಿರೋದಂತ ಏನಂದರೆ, ಜನರಿಗೆ ನಾನು ಹೇಳೋದು ಪದೇ ಪದೇ ಹೇಳ್ತಾ ಇರೋದೇನೆಂದರೆ, ನೀವು ರಾಜಕಾರಣಿಗಳನ್ನು ದೇವರಾಗಿ ನೋಡೋದನ್ನು ಮೊದಲು ಬಿಡಬೇಕು. ಅವರನ್ನು ಬಾಸು, ಅಣ್ಣ ಇವೆಲ್ಲ ಪದಗಳನ್ನು ಅವನು ನಿಮ್ಮ ಸೇವಕ ಅನ್ನೋದನ್ನು ಮಾಡಿಕೊಂಡಾಗ ಮಾತ್ರ ನಿಜವಾದಂಥ ಪ್ರಜಾಪ್ರಭುತ್ವ ಉಳಿಯುತ್ತೆ, ಈ ಚುನಾವಣೆಗಳಿಗೆ ಅರ್ಥ ಇರುತ್ತೆ. ಅಲ್ಲಿವರೆಗೂ ನೀವು ಜನ ಎಚ್ಚೆತ್ತುಕೊಳ್ಳದ ಹೊರತು ಅವರ ರಾಜಕಾರಣಿಗಳ ಆಗೋದನ್ನು ತಪ್ಪಿಸದ ಹೊರತು ನೀವು ಕ್ಷೇತ್ರದ ಜನತೆಗೆ ಯಾವ ಕ್ಷೇತ್ರದ ಜನತೆಗೂ ಒಳ್ಳೆಯದಾಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಪದೇ ಪದೇ ಹೇಳ್ತೀನಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜನಸೇವಕರಾಗಬೇಕಾದಂಥವ್ರು ಜನರನ್ನು ಶೋಷಕರಾಗಿ ಪರಿವರ್ತನೆ ಆಗ್ತಾ ಇರೋದು ಕಾರಣ ಜನ ಎಚ್ಚೆತ್ಕೊಳ್ದೇ ಇರೋದು. ಆ ಜನ ಎಚ್ಚೆತ್ಕೊಳ್ಬೇಕು. ಯಾವತ್ತೂ ನಮ್ಮ ಪ್ರತಿನಿಧಿಯಾಗಿ ಹೋಗಿದ್ದಾನೋ ಅವನು ನಮ್ಮ ಸೇವಕ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಚುನಾವಣೆಗಳಿಗೆ ಮತ್ತು ನಮ್ಮಂಥ ವಿದ್ಯಾವಂತರು ಈ ಚುನಾವಣೆಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ಮುಂದೆ ಈ ವಿಚಾರವನ್ನು ಇಟ್ಟುಕೊಂಡು ಮುಂದೆ ಈ ಜನ ಖಂಡಿತವಾಗೂ ಇವತ್ತಲ್ಲ ನಾಳೆ ವಿದ್ಯಾವಂತರಿಗೆ, ತಿಳುವಳಿಕೆ ಇರೋರಿಗೆ, ಪ್ರಜ್ಞಾವಂತರನ್ನು ದುಡ್ಡಿಲ್ಲದೆಯೂ ಗೆಲ್ಲಿಸುವಂತಹ ದಿನಗಳು ಖಂಡಿತ ಬರ್ತವೆ ಅನ್ನುವಂಥ ಒಂದು ಆಶಾವಾದದ ಹಿನ್ನೆಲೆಯಾಗಿ ಈ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ.